KCET, ನೀಟ್, JEE, ಕಾಮಿಡ್ಕೆ ಇದೆಲ್ಲ ಎಕ್ಸಾಮ್ ತರ ಒಂದು ಎಕ್ಸಾಮ್ ಇದೆ, ಇಂಟರ್ನ್ಯಾಷನಲ್ ಮ್ಯಾಥಮ್ಯಾಟಿಕ್ಸ್ ಒಲಿಂಪಿಯಾಡ್ ಅಂತ. ಇದು ಒಂಥರ ಇಂಟರ್ನ್ಯಾಷನಲ್ ಲೆವೆಲ್. ಈಗ ಫಾರ್ ಎಕ್ಸಾಂಪಲ್ ಈಗ T20 ಕ್ರಿಕೆಟ್ ಆಯ್ತಲ್ಲ, ಈಗ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ವರ್ಸಸ್ ಶ್ರೀಲಂಕಾ ಪಾಕಿಸ್ತಾನ ಎಲ್ಲ ಮಾಡ್ತಾರಲ್ಲ, ಇಂಟರ್ನ್ಯಾಷನಲ್ ಲೆವೆಲ್. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮ್ಯಾಥ್ಸ್ ಎಕ್ಸಾಮ್ ಬರೀ ನಡೆಯುತ್ತಿದ್ದು, ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್. ಇದು ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್. ಈ ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್ ಅಲ್ಲಿ 100ಕ್ಕಿಂತ ಜಾಸ್ತಿ ಕಂಟ್ರೀಸ್, ಏನು 100+ ಕಂಟ್ರೀಸ್ ಇರುತ್ತಿರಲ್ಲಿ. ಆಮೇಲೆ ಎವ್ರಿ ಕಂಟ್ರಿಯಿಂದ ಒಂದೊಂದು ಕಂಟ್ರಿಯಿಂದ ಬರೀ 7 ಸ್ಟೂಡೆಂಟ್ಸ್ ಮಾತ್ರ ಹೋಗೋದು. ಈಗ ಸ್ಟೂಡೆಂಟ್ಸ್, ದಿ ಮೋಸ್ಟ್ ಅಮೇಸಿಂಗ್ ನ್ಯೂಸ್, ನಮ್ ವೇದಾಂತು ಕಡೆಯಿಂದ ಈ ವರ್ಷ ಈ ಒಲಿಂಪಿಯಾಡ್ಗೆ ಹೋಗೋರಿದ್ದಾರೆ. ಓಕೆನಾ? ಸೊ ಲೆಟ್ ಮಿ ಟೆಲ್ ಯು ಸ್ಮಾಲ್ ಜರ್ನಿ ಸ್ಟೂಡೆಂಟ್ಸ್, ಯಾವ ತರ ನೀವು ಈ ಪಾರ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಮಲ್ಟಿಪಲ್ ಲೆವೆಲ್ಸ್ ಇರುತ್ತೆ. ಈಗ ನಿಮ್ಗೆ ಗೊತ್ತು, ಯಾರಾದ್ರೂ ಇಂಡಿಯಾಗೆ ಆಡ್ಬೇಕಂದ್ರೆ ರಂಜಿ ಟ್ರೋಫಿ ಆಡ್ತಾರೆ, ಅವ್ರು ಸ್ಕೂಲ್ ಲೆವೆಲ್ ಆಡ್ತಾರೆ, IPL ಆಡ್ತಾರೆ, ಆಮೇಲೆ ಇಂಡಿಯಾ ಆಡ್ತಾರೆ. ಅದೇ ತರ ಬೇರೆ ಬೇರೆ ತರದ್ದು ಕ್ವಾಲಿಫೈರ್ಸ್ ಇರುತ್ತೆ, ರೀಜನಲ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್. ಎವ್ರಿ ಸಿಂಗಲ್ ಲೆವೆಲ್ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಲೆವೆಲ್ ಅಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ ಕ್ವಾಲಿಫೈ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈ ವರ್ಷ ಫಸ್ಟ್ ಲೆವೆಲ್ ಅದು ಇಂಡಿಯನ್ ಒಲಿಂಪಿಯಾಡ್ ಕ್ವಾಲಿಫೈರ್ ಇನ್ ಮ್ಯಾಥಮೆಟಿಕ್ಸ್. ಇದು ಕ್ವಾಲಿಫಿಕೇಶನ್. ಇದರಲ್ಲಿ 1.3 lakh ಸ್ಟೂಡೆಂಟ್ಸ್ ಅಪಿಯರ್ ಆದ್ರು. ಅದರಲ್ಲಿ 6,000 ಜನ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆದ್ರು ಫುಲ್ ಇಂಡಿಯಾದಿಂದ. ಆ 6,000 ಸ್ಟೂಡೆಂಟ್ಸ್ ಅಲ್ಲಿ ವೇದಾಂತದ್ದು 961 ಸ್ಟೂಡೆಂಟ್ಸ್. ಅಂದ್ರೆ ಒಂದು ಒಳ್ಳೆ ನ್ಯೂಸ್ ಇದು. ಯಾಕಂದ್ರೆ ಒಂದು ರೀಜನ್ ಇಂದ 961 ಸ್ಟೂಡೆಂಟ್ಸ್ ಇಂಡಿಯಾದಿಂದ ಆಗಿದ್ದಾರೆ. ಈಗ ನನ್ಗೆ ಗೊತ್ತು ಈ ಅಚೀವ್ಮೆಂಟ್ ಇಟ್ಸ್ ವೆರಿ ಮ್ಯಾಸಿವ್. ಇದೇ ತರ ಐ ರಿಯಲಿ ವಾಂಟ್ ಟು ಸಿ ಆಲ್ ಆಫ್ ಯುವರ್ ಅಚೀವ್ಮೆಂಟ್ ಆಲ್ಸೋ. ಈ KCET ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ PUC ಎಕ್ಸಾಮ್ ಆಗಿರ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನಿಮ್ ಬಗ್ಗೆನೂ ಕೂಡ ನಾನು ಈ ತರ ಫುಲ್ ಪ್ರೌಡ್ ಆಗಿ ಈ ತರ ವಿಡಿಯೋ ಮುಂದೆ ಮಾಡ್ತೀನಿ. ಓಕೆನಾ? ಸೊ ಇದು ಫಸ್ಟ್ ಸ್ಟೇಜ್ ನೋಡಿ, ಈ ತರ ಬಂದಿತ್ತು ಎಲ್ಲ ಅಚೀವ್ಮೆಂಟ್ಸ್. ಸೆಕೆಂಡ್ ಸ್ಟೇಜ್ ನೋಡಿ ಸ್ಟೂಡೆಂಟ್ಸ್, ಇದು ರೀಜನಲ್ ಮ್ಯಾಥ್ಸ್ ಒಲಿಂಪಿಯಾಡ್ ಅಲ್ಲಿ 283 ಸ್ಟೂಡೆಂಟ್ಸ್ ವೇದಾಂತು ಕಡೆಯಿಂದ ಸೇರ್ಕೊಂಡಿದ್ರು. ಇಷ್ಟೊಂದು ಜನ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ಈ ತರ. ಆಮೇಲೆ ಥರ್ಡ್ ಸ್ಟೇಜು ಇಂಡಿಯನ್ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್. ಇದು ಇಂಡಿಯಾ ಲೆವೆಲ್, ಇದು ಒಂಥರ ಟಾಪ್ ಲೆವೆಲ್ ಬಂತಾಗ್ಲೇ. ಇದು ಇಂಟರ್ನ್ಯಾಷನಲ್ ಅಲ್ಲ, ಇಂಡಿಯಾ ಲೆವೆಲ್ ಇದು. ಈಗ ಇಂಡಿಯಾದಲ್ಲಿ ಇವರು ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಸದ್ಯಕ್ಕಿರೋದು. ಓಕೆ, 8th 9th 10th 11th 12th ಫುಲ್ ಸಿಲೆಬಸ್ ಓದ್ಬೇಕಾಗುತ್ತೆ ಇವರು. ಈ ವರ್ಷ ವೇದಾಂತು ಇಂದ ಆ 70 ಸ್ಟೂಡೆಂಟ್ಸ್ ಅಲ್ಲಿ, ನಮ್ದು ಎಂಟೈರ್ ಇಂಡಿಯಾ ಎಲ್ಲಾ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ 70 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಆ 70 ಸ್ಟೂಡೆಂಟ್ಸ್ ಅಲ್ಲಿ ವೇದಾಂತು ಕಡೆಯಿಂದ 19 ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ 70 ಅಲ್ಲಿ ಆಲ್ಮೋಸ್ಟ್ 20 ವೇದಾಂತು ಕಡೆಯಿಂದಾನೆ. ಓಕೆನಾ? ಸೊ ಐ ಫೀಲ್ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಐ ಹೋಪ್ ನೀವೆಲ್ಲರೂ ಕೂಡ ಸೆಕೆಂಡ್ PUC ಮತ್ತೆ ನಿಮ್ದು KCET ಎಕ್ಸಾಮ್ ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡು ನಾನು ಕೂಡ ನಿಮ್ ಬಗ್ಗೆ ಹೇಳ್ಬೋದು ಸ್ಟೂಡೆಂಟ್ಸ್, ನಮ್ ವೇದಾಂತು ಕಡೆಯಿಂದ ಈ ವರ್ಷ ಇಷ್ಟೊಂದು ಜನ KCET ಸ್ಟೂಡೆಂಟ್ಸ್ ಮಾಡಿದ್ದಾರೆ ಅಂತ. ಓಕೆನಾ? ಸೊ ಸ್ಟೂಡೆಂಟ್ಸ್, ಇವೆಲ್ಲ ಫುಲ್ ಒಂಥರ ಒಳ್ಳೆ ಪ್ರೌಡ್ ವಿಷಯ ಇದು. ಇಂಡಿಯನ್ ನ್ಯಾಷನಲ್ ಮ್ಯಾಥ್ಸ್ ಒಲಿಂಪಿಯಾಡ್ ಅಲ್ಲಿ 19 ಸ್ಟೂಡೆಂಟ್ಸ್ ಬಂದಿದ್ದಾರೆ ಈ ಸತಿ. ಈ ಎಲ್ಲಾ ಸ್ಟೂಡೆಂಟ್ಸ್ಗೂ ಮುಂದೆ ಹೋಗ್ತಾ IITs, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಎಲ್ಲಾದ್ರಲ್ಲೂ ಚಾನ್ಸ್ ಸಿಗುತ್ತೆ, ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ಸೊ ನೀವು ಕೂಡ ಐ ಹೋಪ್ ಒಂದು ಒಳ್ಳೆ ಕಾಲೇಜ್ ಸೇರ್ಕೋತೀರಾ ಈ ವರ್ಷ. ಒಳ್ಳೆ ರ್ಯಾಂಕ್ ತೊಗೊಳ್ಳಿ KCET ಮತ್ತೆ ನಿಮ್ದು ಕಾಮಿಡಿಕೇಲಿ ಒಳ್ಳೆ ಕಾಲೇಜ್ ಸೇರ್ಕೊಳ್ಳಿ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ರಿಯಲಿ ವಾಂಟ್ ಟು ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ಯು. ನಿಮ್ಮೆಲ್ಲರಿಗೂ ಒಂಥರ ಮೋಟಿವೇಶನ್ ಬರುತ್ತಿದ್ದು ಮುಂದೆ ಮಾಡೋದಕ್ಕೆ ಏನಾದ್ರು ಅಂತ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಕಷ್ಟಪಡಿ, ಮೇಕ್ ಅಸ್ ಪ್ರೌಡ್. ನೆಕ್ಸ್ಟ್ ಇಯರ್ ನಿಮ್ಮ ಹೆಸರು ಇಲ್ಲಿ ಬರಬೇಕು. ಓಕೆನಾ? ಸೊ ಬೈ ಬೈ ಸ್ಟೂಡೆಂಟ್ಸ್, ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಆಲ್ ಆಫ್ ಯು. ಬೈ ಬೈ.